25 ವರ್ಷ ಪೂರೈಸಿರುವಂಥದ್ದು. ಪ್ರೇಕ್ಷಕರು ಕೊಟ್ಟಂತ ಆಶೀರ್ವಾದ, ವರ. ಪೋಷಕ ನಟರಾಗಿ, ಕಾಮಿಡಿ ಆಗಿ, ಹೀರೋ ಆಗಿ ಎಷ್ಟು ಜನ ಪ್ರೀತಿಯಿಂದ ಆ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾ, ಅಷ್ಟಕ್ಕೋಸ್ಕರ ನಿಂತಿರೋವಂಥದ್ದು. ಯಂಗ್ಸ್ಟರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದರೆ ಏನು ಮುಖ್ಯ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ನೆಲೆಯೂರ್ಲಿಕ್ಕೆ ಅಂದರೆ ಸ್ಟೇಬಲ್ ಆಗಿ? ಇವತ್ತಿನ ಜನ್ರೇಷನ್ನ ತುಂಬ ತಯಾರಿ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹೆಸರು ಗಳಿಸಿ ಇಲ್ಲಿಂದಾನೇ ಹಣ ಸಂಪಾದನೆ ಮಾಡ್ಕೊಳ್ತೀನಿ ಅಥವಾ ನನ್ನ ಜೀವನ ಕಟ್ಕೊಳ್ತೀನಿ ಅನ್ನೋ ಥರ ವಾತಾವರಣ ಇದೆಯಾ, ಅಥವಾ ಅವ್ರೇನಾದ್ರು ಬ್ಯಾಕಪ್ ಕೂಡ ನೋಡ್ಕೊಂಡಿರ್ಬೇಕಾ? ಒಂದು ಬ್ಯಾಕಪ್ ಅಂತ ಅನ್ನೋವಂಥದ್ದು ಬಹಳ ಅನಿವಾರ್ಯ. ಏನಿಲ್ಲ, ಇದನ್ನೇ ನಂಬ್ಕೊಂಡು ಬಂದಿದ್ದೀನಿ, ನಾನು ಅದನ್ನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ನನ್ನ ಕೆಲಸ ಇತ್ತು, ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ. ನನಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ, ಫಸ್ಟು ಅದನ್ನು ಮಾಡಬೇಡ್ರಿ. ದಯವಿಟ್ಟು ನಾನು ಎಲ್ಲರಿಗೂ ಹೇಳುವಂಥದ್ದು, ಆರ್ಥಿಕವಾಗಿ ಭದ್ರರಾಗಿರಿ. ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ. ಅವ್ರ ವರ್ಕಿಂಗ್ ಸ್ಟೈಲ್ ನಾನು ನೋಡಿದ್ದೀನಿ. ಯಾಕಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ತಮ್ಮನ್ನು ತಾವು ಅವಿರತವಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇರೋವಂಥದ್ದು ನಾನು ನೋಡಿದ್ದೀನಿ. ನಾನು ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿದ್ದಾರೆ ಅದರ ಹಿಂದೆ ಬೆವರು ಇದೆಯಲ್ಲ ಗೊತ್ತಾ, ಅವರ ಬೆವರುಗಳಿಂದ ಅಲ್ಲಿದ್ದಾರೆ ಸರ್. ಅವರು 10 ಜನರ ಪರಿಶ್ರಮ ನನಗೆ ಗೊತ್ತು. ಅವ್ರುಗಳು ಎಲ್ಲರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. 10 ಕೋಟಿ ಸಿನಿಮಾ ನಿಮ್ದಿಗೆ ಚೂಮಂತರ್ ಬರ್ತಾ ಇರೋದು. ಇದು ನಿಮ್ಮನ್ನು ಬರೀ ಭಯ ಪಡಿಸೋವಂಥದ್ದು ಅದು ಮಾತ್ರ ಅಲ್ಲ, ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವ ಒಂದು ಹಾರರ್ ಸಿನಿಮಾ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಾಮಿಡಿ ಮಾಡ್ತಾನೆ ತಾನು ಒಬ್ಬ ವರ್ಸಟೈಲ್ ನಟ ಅಂತ ಪ್ರೂವ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಟ ಶರಣ್ ಅವರು ಸಾಕಷ್ಟು ಬೇರೆ ಬೇರೆ ಜಾನರ್ನ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಜನವರಿ 10ನೇ ತಾರೀಕು ಚೂಮಂತರ್ ಅನ್ನುವಂತಹ ಒಂದು ಹಾರರ್ ಜಾನರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಶರಣ್ ಅವ್ರದ್ದು. ಸದ್ಯಕ್ಕೆ ಆ ಸಿನಿಮಾ ಬಗ್ಗೆ ಮಾತಾಡ್ಲಿಕ್ಕೆ ಅವರೇ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಫ್ಟರ್ ಅವತಾರ ಪುರುಷ ಸೀರೀಸ್ ಆದಮೇಲೆ. ಅವತಾರ ಪುರುಷ ಕೂಡ ಹಾರರ್ ಜಾನರ್ ಸಿನಿಮಾನೇ, ಬಟ್ ಅದು ಬೇರೆ ರೀತಿ ಸಿನಿಮಾ. ಇದರಲ್ಲಿ ಪ್ಯೂರ್ ಒಂದು ಘೋಸ್ಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮನ್ನು ಅದರಲ್ಲಿ ನೋಡ್ತಾ ಇರೋದು, ಪ್ಲಸ್ ಟೆಕ್ನಿಕಲಿ ಸಖತ್ ಬ್ರಿಲಿಯಂಟ್ ಆಗಿ ಟೀಸರ್ ಮೂಡ್ ಬಂದಿರೋದು ನಮಗಂತೂ ನೋಡುವಾಗ ಅಂದರೆ ಆಸ್ ಅ ಸಿನಿಮಾ ಎಂತೂಸಿಯಾಸ್ಟ್ ಬಹಳ ಖುಷಿ ಕೊಡ್ತು. ನಿಮಗೆ ಎಷ್ಟು ಖುಷಿ ಇದೆ? ನನಗೆ ಈ ಸಿನಿಮಾ ಒಪ್ಕೊಂಡಾಗ್ಲೇ ಒಂದು ಖುಷಿ. ಅದು ಏನೋ ಒಂದು ಬೇರೆ ಮಾಡೋದಕ್ಕೆ ಹೊರಡ್ತಿದ್ದೀವಿ ಅಂತ ಅನ್ನೋವಂಥದ್ದು. ಖುಷಿ ಒಟ್ಟಿಗೆ ಎಕ್ಸೈಟ್ಮೆಂಟ್ ಇದೆ ಗೊತ್ತಾ. ಆ ಎಕ್ಸೈಟ್ಮೆಂಟು ಈ ಸಿನಿಮಾ ಎತ್ಕೊಳ್ತಿದ್ದಂಗೆ ನಮಗೆ ಯೂಶ್ವಲಿ ಈ ಕಾಂಜೂರಿಂಗು ಈ ಥರದ್ದೆಲ್ಲ ಇದನ್ನು ನೋಡಿರ್ತೀವಲ್ಲ, ಈ ಕತೆ ಹಂಗಿತ್ತು. ಇದನ್ನು ಅಚೀವ್ ಮಾಡೋದು ಹೆಂಗಪ್ಪ ಇದನ್ನು ಅಂತಂದಾಗ ನಮಗೆ ಸಪೋರ್ಟಿಗೆ ಬಂದು ನಿಂತದ್ದು, ಬೆನ್ನೆಲುಬಾಗಿ ಬಂದು ನಿಂತದ್ದು ಈ ಸಿನಿಮಾದ ಟೆಕ್ನಿಕಲ್ ಟೀಮ್. ರೈಟ್ ಫ್ರಮ್ ನವನೀತ್ ಅವರು ಆ್ಯಸ್ ಅ ಡೈರೆಕ್ಟರ್, ಅವರು ಇದರಲ್ಲಿ ಮಾಸ್ಟರ್ ಅವರು. ಯಾಕಂದರೆ ಅವ್ರ ಹಿಂದಿನ ಸಿನಿಮಾ ಕರ್ವ ತುಂಬ ಚೆಂದ ಕಟ್ಟಿಕೊಟ್ಟಿದ್ರು, ಒಂದು ಹಾರರ್ ಸಿನಿಮಾ. ಅವರಿಗೆ ಬೆನ್ನೆಲುಬಾಗಿ ನಿಂತಂಥದ್ದು 2 ಡಿಪಾರ್ಟ್ಮೆಂಟು. ಒಂದು ಅನೂಪ್ ಅವರು ಸಿನಿಮಾಟೋಗ್ರಫಿ, ಇನ್ನೊಂದು ಮ್ಯೂಸಿಕ್. ಅವಿನಾಶ್ ಅವರ RR, ಚಂದನ್ ಶೆಟ್ಟಿ ಅವರ ಒಂದು ಸಾಂಗು. ಇದು ಎರಡೂ ಭಾಳ ತುಂಬ ದೊಡ್ಡ ಶಕ್ತಿಯಾಗಿ ನಿಂತಂಥ ವಿಚಾರ. ಮತ್ತು ಈ ಸಿನಿಮಾಗೆ ಒಂದು ಸೌಂಡ್ ಡಿಸೈನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ. ಹಾರರ್ ಅಂತಿದ್ದಂಗೆ ಅದಕ್ಕೆ ಭಾಳಷ್ಟು ಢಮ್ ಅಂತ ಅನ್ನೋವಂಥದ್ದು, ಬೆಚ್ಚಿ ಬೀಳಿಸೋವಂಥದ್ದು ಕೆಲಸ ಆಗೋವಂಥದ್ದು. ಒಂದು ವಿಷುವಲ್ಲು, ಇನ್ನೊಂದು ಸೌಂಡು. ಇಲ್ಲಿ ನಮಗೆ ರಸೂಲ್ ಪೂಕುಟ್ಟಿಯವರು ಇಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಸೌಂಡ್ ಡಿಸೈನಿಂಗ್ ಅವ್ರು ಒಪ್ಕೊಂಡು ಬಂದು ಈ ಸಿನಿಮಾನ ಅವರು ನಾನು ಮಾಡ್ತೀನಿ ಅಂತ ಒಳಗಡೆ ಬಂದರು ಗೊತ್ತಾ. ಅಲ್ಲೇ ನಮಗೆ ರೈಟ್, ಇದು ಇಷ್ಟು ಟೆಕ್ನಿಕಲಿ ಭದ್ರವಾಗಿರುತ್ತೆ ಅಂತ ಅನ್ನೋವಂಥದ್ದು. ಸೊ ನಾವೇನೋ ಇದನ್ನು ಅಲ್ಲಿ ಭದ್ರ ಇದು ಅಂತ ಹೇಳ್ತೀವಿ, ಆದರೆ ಅದು ವೆಚ್ಚ ಇದೆ ಗೊತ್ತಾ. ಅದಕ್ಕೆ ಒಬ್ಬರು ನಿರ್ಮಾಪಕರು ತುಂಬ ದೊಡ್ಡ ಕಾರಣರಾಗ್ತಾರೆ. ಸೊ ಅದಕ್ಕೆ ಭಾಳ ಪ್ರೀತಿಯಿಂದ ಈ ಸಿನಿಮಾದ ನಿರ್ಮಾಪಕರು ತರುಣ್ ಅವರು ಇಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ. ಅವರು ಇದೆಲ್ಲ ಆಗಲಿಕ್ಕೆ ಕಾರಣ ಒಬ್ಬ ನಿರ್ಮಾಪಕರು. ಖಂಡಿತವಾಗಲೂ ಕ್ವಾಲಿಟಿ ಅಂತ ನಾವು ಏನು ಹೇಳ್ತೀವಿ, ಅದರ ಹಿಂದೆ ಒಂದು ವೆಚ್ಚ ಇರುತ್ತೆ. ಆ ವೆಚ್ಚವನ್ನು ಭರಿಸುವಂಥ ಮತ್ತು ಪ್ರೀತಿಯಿಂದ ಅದನ್ನು ಭರಿಸೋದಿದೆ ಗೊತ್ತಾ. ಅಲ್ಲಿ ನಾನು ತರುಣ್ ಅವರ ಕಂಡೆ, ಆ ಪ್ರೀತಿಯನ್ನು ಕಂಡೆ. ಇವತ್ತು ಅಲ್ಲಿ ಏನೇನು ನಿಮಗೆ ಆ ಶ್ರೀಮಂತಿಕೆ ಏನು ಕಾಣಿಸ್ತಾ ಇದೆ, ಶ್ರೀಮಂತಿಕೆ ಅಂದರೆ ಗ್ಲೋರಿಫಿಕೇಷನ್ ಅಲ್ಲ ಅಲ್ವಾ, ಅದು ಗ್ಲೋರಿಫಿಕೇಷನ್ ಅಲ್ಲ, ಜಸ್ಟಿಫಿಕೇಷನ್. ಅಂದರೆ ನಾನು ಏನನ್ನು ಕೈಗೆತ್ಕೊಂಡೆ ಅದಕ್ಕೆ ನಾನು ಜಸ್ಟಿಫೈ ಮಾಡ್ತಾ ಇದ್ದೀನಿ ಅಂತ ಅನ್ನೋದಿದೆ ಗೊತ್ತಾ. ಆ ಜಸ್ಟಿಫೈ ಆಗಬೇಕು ಅಂತಂತಂದ್ರೆ ಖರ್ಚು ಕೇಳೋವಂಥ ಜಾನರ್ ಇದು. ನಾವು ಕೈಗೆ ಎತ್ಕೋಬೇಕಾದ್ರೆ ಗೊತ್ತಿದ್ದು ಇದು ಖರ್ಚಾಗುತ್ತೆ ಇದು ಅಂತ. ಬಟ್ ಇದನ್ನು ಭಾಳ ಪ್ರೀತಿಯಿಂದ
ಕೈಗೆತ್ಕೊಂಡ್ರು ನಿರ್ಮಾಪಕರು. ಅದು ಅಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಅನ್ನೋದಾದರೆ ದಿ ಕ್ರೆಡಿಟ್ ಶುಡ್ ಗೋ ಟು ಹಿಮ್ ಅಷ್ಟು. ಶರಣ್ ಸರ್, ಅದೇ ವೆಚ್ಚದ ವಿಷಯ ಮಾತಾಡ್ತಿದ್ರಿ ಆ್ಯಕ್ಚುಲಿ. ಬಟ್ ಇವಾಗ ಜನಗಳು ಯಾವ ರೀತಿ ಮೈಂಡ್ ಸೆಟಲ್ಲಿ ಇದ್ದಾರೆ ಅಂತಂದರೆ, ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ, ಕನ್ಸ್ಯೂಮ್ ಮಾಡಲಿಕ್ಕೆ ಕಂಟೆಂಟ್ಸ್ ತುಂಬ ಇದೆ. ಎಷ್ಟೇ ನಾವು ಕ್ವಾಲಿಟಿ ವೈಸ್ ಅಥವಾ ಯಾವುದೇ ಮೇಕಿಂಗ್ ವೈಸ್ ಬೇರೆ ಬೇರೆ ಥರದ ಜಾನರ್ನ ಟಚ್ ಮಾಡ್ತಿದ್ವಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್ ಏನೋ ಒಂದು, ಈಗ ನಾವು ಏನು ರೀಲ್ಸ್ ನೋಡ್ತಾ ಇರ್ತೀವಿ, ಫ್ಯೂ ಸೆಕೆಂಡ್ಸ್ ರೀಲ್ಸ್, ಅದನ್ನು ಕೂಡ ಮರೆಸುವಂತಹ ಒಂದು ಕಂಟೆಂಟ್ ತೆರೆ ಮೇಲೆ ಬರಬೇಕು. ಆಗಲೇ ಅವರ ಒಂದು ಕಾನ್ಸಂಟ್ರೇಷನ್ ಬೇರೆ ಕಡೆ ಆ ಕಡೆ ತಿರುಗ್ಲಿಕ್ಕೆ ಸಾಧ್ಯ. ಸೊ ಆ ಥರದ ಅಂಶಗಳು ಈ ಛೂಮಂತರ ಸಿನಿಮಾದಲ್ಲಿ, ಬಿಕಾಸ್ ದಿಸ್ ಇಸ್ ಮೇಡ್ ಫಾರ್ ಸಿನಿಮಾ, ಅದೇ ಥರದ ಒಂದು ಲೈಕ್ ಅಂದರೆ ವಾಪಸ್ ಬ್ಯಾಕ್ ಟು ಸ್ಕ್ವೇರ್ ಝೀರೋ ಅಂತ ಹೇಳ್ತೀವಲ್ಲ, ಅಂದರೆ ಮೊದಲೆಲ್ಲ ಥಿಯೇಟ್ರಿಂದಾನೇ ಲೈಕ್ ಅಂದರೆ ನೆಕ್ಸ್ಟ್ ಟಿವಿಗೆ ಬರ್ತಾ ಇದ್ದಿದ್ದು ಯಾವಾಗಲೂ ಎಷ್ಟೋ ವರ್ಷ ಆದಮೇಲೆ ಆ ಥರದ್ದೆಲ್ಲ ಬರ್ತಾ ಇತ್ತು. ಈಗ ಕೂಡ ಹಾಗೆ ಸಿಚುವೇಶನ್ ಬಂದಿದೆ. ಸೊ ಎಷ್ಟರ ಮಟ್ಟಿಗೆ ಈ ಜನರನ್ನು ಇದು ಇಷ್ಟಪಡಿಸುತ್ತೆ, ಎಂಗೇಜ್ ಮಾಡುತ್ತೆ ಅಂತ. ಸರಿ, ಈಗ ನೀವು ಆವಾಗಲೇ ಹೇಳಿದಾಗೆ ಇವತ್ತು ತುಂಬ ಮಾಧ್ಯಮ ಅಂತಂದರೆ ಇವತ್ತು ಮೀಡಿಯಮ್ ತುಂಬ ಇದೆ. ನೀವು ಹೇಳಿದಾಗೆ ಇವತ್ತು ಮೊಬೈಲಿಂದನೂ ಅದೊಂದು ಮೀಡಿಯಮ್ಮು ಎಂಟರ್ಟೈನ್ಮೆಂಟ್ಗೆ. ನೀವು ಆವಾಗಲೇ ಹೇಳಿದ್ರಿ ರೀಲ್ಸುಗಳು, ಇನ್ಸ್ಟಾ ಆಗಿರ್ಬೋದು, ಅದಾಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಒಂದಿಷ್ಟು ಹಿಂಗೆ ಕಾಂಟೆಂಟ್ಗೆ ಬಟ್ ಆದರೆ ಕಾಂಟೆಂಟ್ ಅಂತೂ ಬೇಕಲ್ಲ, ಒಂದು ಕಾಂಟೆಂಟ್ ಅಂತೂ ಬೇಕಾಗತ್ತೆ. ಸೊ ಏನು ನಮ್ಮ ಹೋರಾಟ ಏನು ಗೊತ್ತಾ ಸರ್, ನೀವು ಹೇಳಿದ್ರೆ ತುಂಬ ಆಪ್ಷನ್ಸ್ ಇದೆ ಅಂತ. ಆ ಆಪ್ಷನ್ ಒಂದು ಆಗೋಣ ನಾವು ಅಂತ. ಆ ಆಪ್ಷನ್ ಒಂದು ಆಗ್ಬೇಕು. ಅವರು ಒಂದು ಆಪ್ಷನ್ ಅಂತ ಹುಡುಕಿದಾಗ ಇದು ನೋಡಬೇಕು ಅಂತ ಅನಿಸೋ ಅಂಥ ಆಪ್ಷನ್ನು ಆಗಬೇಕು ಅಂತ ಅನ್ನೋವಂಥ ಹೋರಾಟ ಇದೆ ಗೊತ್ತಾ. ಇದು ಒಬ್ಬ ಏನಂತೀರಿ ಕಾಂಟೆಂಟ್ ಕ್ರಿಯೇಟರ್ ಅಂತಲ್ಲ, ಇದರಲ್ಲಿ ಹೇಳ್ತಾ ಇಲ್ಲ. ನಾನೊಬ್ಬ ನೋಡುಗನು ಹೌದಾ ತಾನೆ, ಬೇಸಿಕಲಿ ನಾನು ಅದನ್ನೇ ತಾನೆ. ಈಗ ಎಂಡ್ ಆಫ್ ದಿ ಡೇ ನಾನು ಯೂಟ್ಯೂಬು ಇದು ಮಾಡ್ತೀನಿ, ಸರ್ಚ್ ಮಾಡ್ತೀನಿ, ಇನ್ಸ್ಟಾನೂ ಇದೆ ನನ್ನ ಹತ್ರ. ನನಗೇನು ಅಟ್ರ್ಯಾಕ್ಟ್ ಆಯಿತು ಅಂತ ಅನ್ನೋವಂಥದ್ದು. ಬಟ್ ಸಿನಿಮಾ ಅನ್ನುವ ಈ ಮಾಧ್ಯಮ ಏನಿದೆಯಲ್ಲ, ಇವತ್ತೂ ಕೂಡ ನೀವು ಪ್ರತಿ ಶುಕ್ರವಾರ ಸಿನಿಮಾವನ್ನು ಪ್ರೀತಿಸುವಂಥ ಪ್ರೇಕ್ಷಕರು ಪ್ರತಿ ಸಿನಿಮಾಗಳಿಗೂ ಕೂಡ ನೀವು ಒಳಗಡೆ ಹೋಗಿ ನೋಡಿದಾಗ ಆ ಜನ ಅಲ್ಲಿಂದ ಹೊರಗಡೆ ಬರ್ತಾ ಮತ್ತು ಅವರ ಆ ಟೀಮಿನೊಟ್ಟಿಗೆ ರಿಯಾಕ್ಟ್ ಮಾಡುವಂಥ ಒಂದು ವಿಚಾರಗಳು ನೀವು ನೋಡ್ತಿರ್ತೀವಲ್ಲ ನಾವು, ಎಷ್ಟು ಖುಷಿ ಆಗುತ್ತೆ ಅಂತಂತಂದರೆ ಇವತ್ತು ಖಂಡಿತವಾಗ್ಲೂ ಜನರಿಗೆ ಸಿನಿಮಾದ ಮೇಲಿನ ಪ್ರೀತಿ ಖಂಡಿತವಾಗ್ಲೂ ಕಮ್ಮಿ ಆಗಿಲ್ಲ ಸರ್. ಅದು ಇವಾಗ್ಲೂ ಕೂಡ ನೀವು ಒಂದು ಸಿನಿಮಾ ರಿಲೀಸ್ ಆದಾಗ ಅಭಿಮಾನಿಗಳು ಅದನ್ನು ಆಚರಿಸುವಂಥ, ಸಂಭ್ರಮಿಸುವಂಥ ರೀತಿ ನೋಡಿದಾಗ ಒಬ್ಬ ಸಿನಿಮಾದವನಾಗಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂತಂದರೆ, ಯಾಕಂದರೆ ಅವರೇ ನಮ್ಮ ಜೀವ. ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ, 25 ವರ್ಷ ಇಲ್ಲಿ ಜರ್ನಿಲಿ ಇವತ್ತು ನಿಂತ್ಕೊಂಡಿದ್ದಾನೆ ಅಂತಂತಂದರೆ ಅಷ್ಟು ಜನ ಪ್ರೀತಿಯಿಂದ ಆ ಸಿನಿಮಾಗಳನ್ನ ನೋಡಿದ್ರು ಗೊತ್ತಾ, ಅಷ್ಟಕ್ಕೋಸ್ಕರ ನಿಂತಿರೋ ಅಂಥದ್ದು. ಅವತ್ತಿಗೂ ಕೂಡ ಹೋರಾಟ ಇತ್ತು, ಇವತ್ತಿಗೂ ಹೋರಾಟ ಇದೆ. ಅಂದರೆ ಒಳ್ಳೆ ಸಿನಿಮಾ ಮಾಡುವಂಥದ್ದು, ಅವ್ರಿಗೆ ಇಷ್ಟವಾಗುವಂಥ ಸಿನಿಮಾ ಮಾಡುವಂಥದ್ದು, ಮತ್ತು ಅವ್ರಿಗೇನು ಇಷ್ಟ ಆಗುತ್ತೆ ಅಂತ ಅನ್ನೋದನ್ನು ಹುಡುಕೋದು ಇದೆ ಗೊತ್ತಾ. ಇದು ನಿರಂತರವಾಗಿರುತ್ತೆ ಸರ್. ಇದು ಅವಾಗಲೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬೇರೆ ಯಾವ ಥರಗಳು ಚೇಂಜ್ ಆಗ್ಬೋದೇ ಹೊರತು ಸೋಲ್ ಇದೆ ಗೊತ್ತಾ, ಅದು ಚೇಂಜ್ ಆಗಲ್ಲ. ಈ ಲೈಟ್ ಅಂತ ಏನು ಹೇಳ್ತೀವಿ, ಸಾರಾಂಶ ಇದೆಯಲ್ಲ, ಆ ಸಾರ ಇದೆಯಲ್ಲ, ಅದು ಚೇಂಜ್ ಆಗಲ್ಲ. ಅದೊಂದು ನನಗೆ ಒಬ್ಬ ಕಲಾವಿದನಾಗಿಯೂ ಕೂಡ ನಂಬಿಕೆ ಮತ್ತು ಧೈರ್ಯ ಎರಡಿದೆ ಸರ್. ಅದೇ ಜನಗಳ ಆಶೀರ್ವಾದದಿಂದನೇ ಆಲ್ಮೋಸ್ಟ್ 25 ವರ್ಷ ಪೂರೈಸಿದ್ದೀನಿ ಅಂತ ಹೇಳಿದ್ರಿ. ಅದೇ ಇವತ್ತಿನ ನಟರುಗಳಿಗೆ ಆ್ಯಕ್ಚುಲಿ ನೀವೊಂದು ಕಿವಿ ಮಾತು ಹೇಳೋದಾದರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಜರ್ನಿ ಅಂತ ಇದೆ 25 ವರ್ಷದ್ದು. ಅವಾಗ ಕಾಂಪಿಟೇಷನ್ ಕೂಡ ಕಡಿಮೆ ಇತ್ತು, ಯಾಕಂದರೆ ಸಿನಿಮಾಗೆ ಬರುವಂತಹ ಒಂದು ಆಸಕ್ತಿ ತೋರಿಸ್ತಾ ಇದ್ದಂತಹ ಒಂದು ಇದು ಕೂಡ ಕಡಿಮೆ ಇತ್ತು, ಮೀಡಿಯಾ ಕಡಿಮೆ ಇತ್ತು. ಅಂದರೆ ನಮಗೆ ಸಿನಿಮಾ ಬಿಟ್ಟರೆ ನಾಟಕ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ, ಯಕ್ಷಗಾನ ನಾಟಕ ಅಥವಾ ಆ ಥರದ್ದೆಲ್ಲ. ಈಗ ಜನಗಳು ಕೂಡ ಬರ್ತಾ ಇದ್ರು, ಎಷ್ಟೇ ಸಿನಿಮಾ ಮಾಡಿದ್ರು ಎಲ್ಲವೂ ಹಿಟ್ ಆಗ್ತಾ ಇತ್ತು. ಹೊಸಬ್ರು ಬಂದರೂ ಕೂಡ ಆ ಸಿನಿಮಾಗಳನ್ನು ಎಂಟರ್ಟೈನ್ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು, ಆ ಥರದ್ದೆಲ್ಲ. ಬಟ್ ಈಗ ಅನ್ಸರ್ಟೈನ್ ಜರ್ನಿ, ಸಿನಿಮಾ ಅನ್ನೋದೇ ಅನ್ಸರ್ಟೈನ್ ಜರ್ನಿ. 25 ವರ್ಷ ಪೂರೈಸಿರುವಂಥದ್ದು, ಇದಾದಮೇಲೆ ಒಂದು 10 ಕೋಟಿ ಸಿನಿಮಾ ನಿಮ್ದೀಗ ಛೂಮಂತರ್ ಬರ್ತಾ ಇರೋದು. ಅಂದರೆ ನೀವು ಲೈಕ್ ಅಂದರೆ ಪೋಷಕ ನಟರಾಗಿ, ಕಾಮಿಡಿ ಆಗಿ, ಲೈಕ್ ಹೀರೋ ಆಗಿ ಇಷ್ಟು ಜರ್ನಿ ಎಲ್ಲ ನೋಡುವಾಗ, ಯಾಕಂದರೆ ಯಂಗ್ಸ್ಟರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಏನು ಮುಖ್ಯ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ನೆಲೆಯೂರಲಿಕ್ಕೆ, ಅಂದರೆ ಸ್ಟೇಬಲ್ ಆಗಿ? ಸರ್, ನಾನೇನು ಹೇಳಬೇಕಾಗಿಲ್ಲ, ಯಾಕಂದರೆ ಇವತ್ತಿನ ಜನ್ರೇಷನ್ನ ತುಂಬ ತಯಾರಿ ಮಾಡ್ಕೊಂಡಿದ್ದಾರೆ. ತುಂಬ ಜಾಗರೂಕತೆಯಿಂದ
ತಮ್ಮ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ನಾನು ಒಂದಿಷ್ಟು ಈಗ ಮುಂಬರುವ ಜನ್ರೇಷನ್ನಿನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಅವ್ರ ಜೊತೆಗಿನ ಒಂದು ಚಿಕ್ಕ ಇಂಟರಾಕ್ಷನ್ಸ್ ನಾನು ಆದಾಗ ನನಗೆ ಅಂದ್ಕೊಳ್ತಾ ಇರೋವಂಥದ್ದು ಭಾಳ ಯೋಚನೆ ಮಾಡಿ ಬರ್ತಾ ಇದ್ದಾರೆ. ಅದು ಖುಷಿ ಸರ್ ನನಗೆ. ಯಾಕಂತಂದರೆ ಅವರೇ ಮುಂದಿನ ರೆಪ್ರೆಸೆಂಟೇಟಿವ್ಸ್, ಈ ಇದರ ಮುಂದಿನ ದಿವಸಗಳನ್ನು ನಿರ್ಧಾರ ಮಾಡುವ ಜನ್ರೇಷನ್ ಅದು. ಖುಷಿ ಏನು ಅಂತಂತಂದರೆ ಬಹಳ ಶಕ್ತಿಯುತವಾಗಿದೆ ಆ ಜನ್ರೇಷನ್ನು, ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತಾ ಇರೋವಂಥದ್ದು. ಅವರಿಗೆ ಕಿವಿ ಮಾತು ಹೇಳೋವಂಥದ್ದು ಏನಿಲ್ಲ, ತಾಳ್ಮೆ ಇರಲಿ ಅಂತ ಅನ್ನೋವಂಥದ್ದು. ಎಲ್ಲನೂ ಫಾಸ್ಟ್ ಫುಡ್ಡು, ಯಾಕಂದರೆ ಅದು ಒಂದು ಸಿನಿಮಾ ಹಿಂಗಾಗುತ್ತೆ, ಒಂದು ಸಿನಿಮಾ ಹಂಗಾಗುತ್ತೆ. ನನ್ನ ಜರ್ನಿನೇ ನೀವು ತಗೊಳ್ಳಿ, ಹಿಂಗೆ ಸ್ಟ್ರೇಟ್ ಲೈನ್ ಆಗಿದ್ದಿಲ್ಲ, ಹಿಂಗೂ ಆಗಿದ್ದಿಲ್ಲ, ಹಿಂಗೆ 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 ಆಗಿರುವಂಥದ್ದು. ಆ ಹೋರಾಟ ನಿರಂತರವಾಗಿ ಆಗಿರುವಂಥದ್ದು. ಯಾವುದೂ ನನಗೆ ಬೇಗ ಸಿಕ್ಕಿಲ್ಲ ನನಗೆ. ಹಂಗನ್ಬಿಟ್ಟು ಯಾವುದೇ ಥರದ ರಿಗ್ರೆಟ್ಸ್ ಏನೂ ಇಲ್ಲ ಸರ್. ಐ ಆಮ್ ವೆರಿ ಹ್ಯಾಪಿ. ಯಾವಾಗ ಅವ್ರಿಗೆ ನನಗೆ ಇದನ್ನು ಕೊಡಬೇಕು ಅಂತ ಅನ್ನಿಸ್ತೋ, ಜನ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅದನ್ನು ಭಾಳ ಪ್ರೀತಿಯಿಂದ, ಅದನ್ನು ಭಕ್ತಿಯಿಂದ, ಪ್ರೀತಿಯಿಂದ ಮತ್ತು ಭಯದಿಂದ, ಯಾಕಂದರೆ ಅದೊಂದು ಜವಾಬ್ದಾರಿ. ಅದು ಆ ಪ್ರೀತಿಯ ಜವಾಬ್ದಾರಿ ಇದೆ ಗೊತ್ತಾ. ನಾನು ಅದಕ್ಕೆ ನಾನು ಯೋಗ್ಯನಾಗಿರಬೇಕು, ಎಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನು ಆಗಿರಬೇಕು ಅಂತ ಅನ್ನೋವಂಥದ್ದು. ಇದ್ರ ಹೋರಾಟ ನಿರಂತರವಾಗಿರುತ್ತೆ. ಈ ಸಿನಿಮಾಗೂ ಕೂಡ ನೀವು ಶರಣ್ ಅವರು ಬೇರೆ ಏನೋ ಮಾಡಿದ್ದಾರೆ ಅಂತ ಅನ್ನೋದಾದರೆ, ಬರೀ ಬೇರೆ ಆಗಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಅಂತ ಅನ್ನೋವಂಥದ್ದು. ಇಲ್ಲಿ ನಾನು ಪರಿಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ. ಇದಕ್ಕೆ ಲರ್ನಿಂಗ್ ಅನ್ನೋ ಪ್ರಾಸೆಸ್ ಇದೆಯಲ್ಲ, ಇದು ನಿರಂತರ. ಇದು ನಾವು ಇರೋ ತನಕನೂ ಅದಿರುತ್ತೆ, ಅದು ಆಗಬೇಕು ಅಂತನೋ ಅದರ ಅರಿವು ನಮಗೆ ನಮ್ಮ ಹಿರಿಕರು ನಮಗೆ ಹೇಳಿಬಿಟ್ಟು ಹೋಗಿರೋ ಅಂಥದ್ದು. ಕೂಡ ಮುಂದಿನ ಜನ್ರೇಷನ್ನವ್ರಿಗೂ ಕೂಡ ಅದರ ಅರಿವಿದೆ. ಸೊ ಹಾಗಾಗಿ ತಾಳ್ಮೆ ಇರಲಿ ಅಂತ ಅನ್ನೋಂಥದ್ದು. ಅದೇ ಸರ್, ಪ್ರಮುಖವಾಗಿ ಅಂದ್ರೆ ಮುಂದಿನ ಜನರೇಷನ್ ಈಗ ಬರೋದಕ್ಕೆ ಅವ್ರಿಗೆ ತಾಳ್ಮೆ ಬೇಕು, ಹೌದು. ಬಟ್ ಆದ್ರೆ ಈಗ ಇರುವಂತಹ ಕಾಂಪಿಟೇಷನ್ ನೋಡುವಾಗ ಯಾರೊಬ್ಬ ವ್ಯಕ್ತಿ ಅಂದ್ರೆ ವಿತೌಟ್ ಎನಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್, ನಾನು ಬರೀ ಸಿನಿಮಾ ಕ್ಷೇತ್ರವನ್ನ ಮಾತ್ರ ನಂಬಿಕೊಂಡು ಇಲ್ಲೇ ಬಂದು ಇಲ್ಲೇ ಸ್ವಲ್ಪ ಹೆಸರು ಗಳಿಸಿ ಇಲ್ಲಿಂದಾನೇ ಹಣ ಸಂಪಾದನೆ ಮಾಡ್ಕೊಳ್ತೀನಿ ಅಥವಾ ನಾನು ಜೀವನ ಕಟ್ಕೊಳ್ತೀನಿ ಅನ್ನೋ ಥರ ವಾತಾವರಣ ಇದೆಯಾ, ಅಥವಾ ಅವ್ರೇನಾದ್ರು ಬ್ಯಾಕಪ್ ಕೂಡ ನೋಡ್ಕೊಂಡಿರ್ಬೇಕಾ? ಸರ್, ಇಲ್ಲಿ ನಿಮ್ಮ ಕ್ವಶನಲ್ಲಿ ನನಗೆ ಎರಡು ಥರದ್ದು. ಸೊ ಖಂಡಿತವಾಗ್ಲೂ ಆರ್ಥಿಕ ವಿಚಾರಕ್ಕೆ ಅಂತ ಬಂದಾಗ ಒಂದು ಬ್ಯಾಕಪ್ ಅಂತ ಅನ್ನೋವಂಥದ್ದು ಭಾಳ ಅನಿವಾರ್ಯ. ಯಾಕಂದರೆ ಇದೊಂದು ಕ್ರಿಯೇಟಿವ್ ಕೆಲಸ. ಇಲ್ಲಿ ಎಷ್ಟು ಸ್ಟ್ರೆಸ್ ಕಮ್ಮಿ ಇರುತ್ತೋ ಅಷ್ಟು ನಾನು ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಈ ಭದ್ರ ಅಂತ ಅನ್ನೋದಿದೆಯಲ್ಲ, ಬದುಕಿನ ಭದ್ರತೆ ಅಂತ ಅನ್ನೋವಂಥದ್ದೆಯಲ್ಲ, ನಾನು ಎಷ್ಟೋ ಸಲ ನಾನು ಏನಿಲ್ಲ ಇದನ್ನೇ ನಂಬ್ಕೊಂಡು ಬಂದಿದ್ದೀನಿ, ನಾನು ಅದನ್ನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ, ನಾನು ಕೆಲಸ ಬಿಟ್ಟು ಬಂದಿದ್ದೀನಿ ಅಂತ ನನಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ, ಫಸ್ಟು ಅದನ್ನು ಮಾಡಬೇಡ್ರಿ, ದಯವಿಟ್ಟು ಹೋಗೋದು ಕೆಲಸ ಸೇರ್ಕೊಳ್ಳಿ, ಆಯಿತಾ. ಅದು ನಾನು ಅವಾಗ ಇವತ್ತು ಬೆಳಗ್ಗೆ ಕೂಡ ನಾನು ಅದನ್ನು ಹೇಳ್ತಾ ಇದ್ದೆ. ಅದು ನಾವು ಮಾಡಬೇಕು ಅಂತ ಅನ್ನೋದು ಆಗಬೇಕು. ಆ ಥರದ್ದೊಂದು ಪರಿಸ್ಥಿತಿ ಉಲ್ಬಣವಾಗದಾಗ ಮಾತ್ರ ಇದರಿಂದ ನಾನು ಬಿಟ್ಟು ಇದಕ್ಕೆ ಬಂದೆ ಅಂತ ಅನ್ನೋವಂಥದ್ದು. ಸೊ ಅಲ್ಲಿ ತನಕ ಆರ್ಥಿಕ ಭದ್ರತೆ ಇದೆ ಅಂತೀಯಲ್ಲ, ದಯವಿಟ್ಟು ನಾನು ಎಲ್ಲರಿಗೂ ಹೇಳುವಂಥದ್ದು, ಆರ್ಥಿಕವಾಗಿ ಭದ್ರರಾಗಿರಿ. ಆವಾಗ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳಿಕ್ಕೆ ಮೆಂಟಲಿ ನಾನು ಹೇಳ್ತಾ ಇರೋದು ಎಷ್ಟು ಫ್ರೀ ಆಗಿರ್ತೀರೋ. ಯಾಕಂದರೆ ನಾನು ಅವಾಗಲೇ ಹೇಳಿದ್ದು, ಇದೊಂದು ಕ್ರಿಯೇಟಿವ್ ಕೆಲಸ ಸರ್. ಇದು ಯಾವುದೇ ಪ್ರೆಷರ್ಗೆ ಇಟ್ಕೊಂಡು ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಸರ್. ಇದರ ಅರಿವು ಇದೆ, ಮುಂದಿನ ಜನ್ರೇಷನ್ ಅವರಿಗೆ ಇದೆ, ಮತ್ತು ಹೇಳೋದನ್ನು ಕೂಡ ಇದನ್ನೇ. ಸರ್, ಕೊನೆಯದಾಗಿ ಅಂದರೆ ಇದು 10 ಕೋಟಿ ಸಿನಿಮಾ ಅಂದರೆ ಅಲ್ಲಿ ಅವರು ರಿವೀಲ್ ಮಾಡಿದಾಗ ಗೊತ್ತಾಯ್ತು ಅಷ್ಟೇ ನಮಗೆ, ಆ್ಯಕ್ಚುಲಿ ಕೆ ಮಂಜು ಸರ್. ಸೊ ನೀವು ಕೂಡ ಇದಕ್ಕಿಂತ ಮುಂಚೆ ಅಂದರೆ ನೀವು ಇವಾಗ ಈ ಥರದ್ದು ಹೈ ಬಜೆಟ್ ಸಿನಿಮಾ ಮಾಡ್ತಿದ್ದೀರಾ, ಬಟ್ ಇದಕ್ಕಿಂತ ಹಿಂದೆ ಸಾಕಷ್ಟು ಹೈ ಬಜೆಟ್ ಸಿನಿಮಾಗಳನ್ನು ಮಾಡುವಂತಹ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಾ. ಸೊ ಅವರಿಂದ ಏನಾದರೂ ಯಾಕಂದರೆ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದು ಅಥವಾ ಇನ್ಫ್ಲುಯೆನ್ಸ್ ಆಗಿದ್ದು ನೀವೀಗ ಒಂದು ಸ್ಟಾರ್ಡಮನ್ನು ಪಡ್ಕೊಳ್ಳೋದಕ್ಕೆ, ಅಥವಾ ನೀವು ಬೇರೆ ಬೇರೆ ವರ್ಸಟೈಲ್ ರೋಲ್ಸ್ ಮಾಡ್ತಿದ್ದೀರಾ ಅಫ್ಕೋರ್ಸ್, ಬಟ್ ಈಗ ಅವರಿಂದ ಅಂದರೆ ಆ ಸ್ಟಾರ್ಗಳು ಯಾವ ರೀತಿ ಇರ್ತಾರೆ, ಅವರಿಂದ ನೀವೇನಾದರೂ ಇನ್ಫ್ಲುಯೆನ್ಸ್ ಆಗಿ ಇನ್ಸ್ಪೈರ್ ಆಗಿರುವಂತಹ ವಿಚಾರಗಳೇನಾದರೂ ಇದ್ದರೆ? ಖಂಡಿತ ಸರ್. ಯಾಕಂತಂದರೆ ನಾನು ಎಲ್ಲರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಆ ಜಾಗವನ್ನು ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ ಅಂತ ಅನ್ನೋದಾದರೆ, ಅವ್ರ ವರ್ಕಿಂಗ್ ಸ್ಟೈಲ್ ನಾನು ನೋಡಿದ್ದೀನಿ. ಯಾಕಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವಿರತವಾದಂಥ ಪರಿಶ್ರಮ ಇದೆ, ಅವಿರತವಾದಂಥ ಕಲಿಕೆ ಇದೆ. ತಮ್ಮನ್ನು ತಾವು ಅವಿರತವಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇರೋವಂಥದ್ದು ನಾನು ನೋಡಿದ್ದೀನಿ.
ಇವತ್ತು ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿದ್ದಾರೆ ಅದರ ಹಿಂದೆ ಬೆವರು ಇದೆಯಲ್ಲ ಗೊತ್ತಾ, ಅವ್ರ ಬೆವರುಗಳಿಂದ ಅಲ್ಲಿದ್ದಾರೆ ಸರ್ ಅವರು. ಇವತ್ತು ನಾನು ಅದನ್ನು ತಿಳ್ಕೊಂಡಿದ್ದೇನು ಅಂತಂತಂದರೆ, ನಾನು ಎಷ್ಟು ಇದನ್ನು ಮೈಗೆ ಹಚ್ಚಿಕೊಳ್ತೀನಿ ಅಷ್ಟು ನನಗಿದು ಒಲಿಯುತ್ತೆ ಅಷ್ಟೇ. ಯಾಕಂತಂದರೆ ಇವತ್ತು ಅಷ್ಟು ಜನರ ಪರಿಶ್ರಮ ನನಗೆ ಗೊತ್ತು. ಅವ್ರುಗಳು ಎಲ್ಲರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ರೀ. ಅದೊಂದು ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ಏನು ಅಂತಂತಂದರೆ, ಯು ನೇಮ್ ಇಟ್, ಅವ್ರ ಜೊತೆಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಎಲ್ಲರೊಟ್ಟಿಗೆ. ಅದು ನನಗೆ ಒಬ್ಬ ಕ್ಯಾರೆಕ್ಟರ್ ಆ್ಯಕ್ಟರ್ ಆಗಿ ಸಿಕ್ಕಂಥ ದೊಡ್ಡ ವರ ಏನು ಗೊತ್ತಾ, ಎಲ್ಲರ ಜೊತೆಲಿ ಕೆಲಸ ಮಾಡೋವಂಥದ್ದು. ನೀವು ಹೆಸರು ಹೇಳಿ, ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ನಾನು. ಎಲ್ಲರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಇದು ನನಗೆ ಪ್ರೇಕ್ಷಕರು ಕೊಟ್ಟಂಥ ಆಶೀರ್ವಾದ, ವರ ನನಗೆ. ಅದು ಏನು ಅಂತಂದರೆ ಎಲ್ಲರ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ. ಸರ್, ಛೂ ಮಂತ್ರ ಸಿನಿಮಾ ಜನವರಿ 10ಕ್ಕೆ ಬರ್ತಾ ಇದೆ. ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡು ಜನ ಬರ್ಬೋದು ಫೈನಲ್ ಆಗಿ ಹೇಳಿ. ಇದು ಚೆಂದ ಇದೆ. ಯಾಕಂದರೆ ನಾನೊಂದು ಹಾರರ್ ಸಿನಿಮಾದ ಟೀಸರ್ನ ಇದನ್ನು ಮಾಡಿಬಿಟ್ಟು, ಈಗ ನಾನು ಅದಕ್ಕೆ ತದ್ವಿರುದ್ಧವಾಗಿ ಏನೂ ಹೇಳಂಗಿಲ್ಲ. ಮೇಲ್ನೋಟಕ್ಕೆ, ಟೀಸರಿನ ಮೇಲ್ನೋಟಕ್ಕೆ ಇದು ನಿಮ್ಮನ್ನು ಬರೀ ಭಯ ಪಡಿಸೋವಂಥದ್ದು ಅಂತನ್ನೋವಂಥದ್ದು ಕಾಣಿಸ್ಬೋದು, ಆದರೆ ಅದು ಮಾತ್ರ ಅಲ್ಲ. ಫ್ಯಾಮ್ಲಿ ಕೂತ್ಕೊಂಡು ನೋಡುವಂಥ ಹಾರರ್ ಸಿನಿಮಾ ಇದು ಭಾಳ ಫಸ್ಟ್ ಟೈಮ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಹಾರರ್ ಎಷ್ಟಿರುತ್ತೋ ಸೆಂಟಿಮೆಂಟ್ ಅಷ್ಟೇ ಪ್ರಮಾಣದಲ್ಲಿರುತ್ತೆ, ನಗಿಸುವುದು ಅಷ್ಟೇ ಪ್ರಮಾಣದಲ್ಲಿರುತ್ತೆ, ಎಂಟರ್ಟೈನ್ಮೆಂಟೂ ಕೂಡ ಅಷ್ಟೇ ಪ್ರಮಾಣದಲ್ಲಿರುತ್ತೆ. ಪ್ರೊಜೆಕ್ಷನ್ನು ಹಾರರ್ ಆಗ್ತಾ ಇದೆ. ಯಾಕಂತಂದರೆ ಈ ಸಿನಿಮಾದ USP ಹಾರರ್. ಹಾಗಾಗಿದ್ದರಿಂದ ನಾವು ಈ ಥರ ಕಟ್ ಮಾಡಿದ್ವಿ ಹೊರತು ಇಡೀ ಸಿನಿಮಾ ಬರೀ ಹೆದರ್ಸೋದು ಅಲ್ಲ. ಇದರ ಒಟ್ಟಿಗೆ ಒಂದು ಇಂಡಿಯನ್ ಸೆಂಟಿಮೆಂಟಿನ ಒಂದು ಸಿನಿಮಾ ಏನಿದೆ, ನಮ್ಮ ಪ್ರೇಕ್ಷಕರದ್ದು ಒಂದು ಸಿನಿಮಾ ನೋಡುವ ಗ್ರಾಮರ್ ಇದೆಯಲ್ಲ, ನಾವು ಅದನ್ನು ಬಿಟ್ಟಿಲ್ಲ ಸರ್. ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವ ಒಂದು ಹಾರರ್ ಸಿನಿಮಾ ಇದು. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ಆಲ್ ದಿ ಬೆಸ್ಟ್ ಛೂ ಮಂತ್ರ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಶರಣ್ ಅವರ ಮಾತುಗಳು. ಇದೇ ಜನವರಿ 10ನೇ ತಾರೀಕು ಛೂ ಮಂತ್ರ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲೇ ನೋಡಿ. ಧನ್ಯವಾದ.